ಮಾರ್ಕು ಮಾಸ್ ಆಗಿದೆ ಬ್ರದರ್. ಮಾರ್ಕ್ ಬಗ್ಗೆ ಕೆಟ್ಟದಾಗ ಮಾತಾಡೋಕೆ ಮೊದಲೇ, ಮಾರ್ಕ್ ಸಿನಿಮಾ ಬಗ್ಗೆ ನೆಗೆಟಿವ್ ಹಾಕೋಕೆ ಮೊದಲೇ ದಯವಿಟ್ಟು ಒಂದು ಸಲ ಯೋಚನೆ ಮಾಡಿ. ಇದು ಕಿವಿ ಮಾತು. ಮಾರ್ಕ್ನ ಎದುರಾಕೊಂಬೇಡಿ, ಯಾಕಂದರೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಆಗುತ್ತೆ ಗುರು. ಅಷ್ಟು ರಿಚ್ಗಿಂತ ಹೆಚ್ಚಾಗಿ ಸಖತ್ತಾಗಿ ಮಾಡಿದ್ದಾರೆ ಸಿನಿಮಾನ. ಸುದೀಪ್ ಅಣ್ಣನ ಎಂಟ್ರಿ ಸೀನಲ್ಲಿ ಒಂದು ಡೈಲಾಗ್ ಇಲ್ಲದೆ 10 ನಿಮಿಷ ಆ ಥರ ಕ್ರೇಜ್ ಹುಟ್ಟಾಕೋಕ್ಕೆ ಮೀಟ್ರ್ ಬೇಕು ಗುರು. ಆ ಮೀಟ್ರ್ ಇವತ್ತು ಕನ್ನಡ ಇಂಡಸ್ಟ್ರಿಲಿ ಇದೆ ಅಂದರೆ ನಾವು ಕನ್ನಡಿಗರು ಖುಷಿ ಪಡಬೇಕು. ನಾವು ಎಸ್ ಬಾಸ್ ಅಭಿಮಾನಿಗಳು ಬಂದು ಫಸ್ಟ್ ಶೋ ನೋಡ್ತಾ ಇದ್ದೀವಿ. ನಮ್ಮ ಬಾಸ್ ನಮ್ಗೆ ಹೇಳ್ಕೊಟ್ಟಿರೋದು. ಅದ್ರ ಜೊತೆಗೆ ಡಿ ಬಾಸ್ ಅಭಿಮಾನಿಗಳು ಕೂಡ ಇವತ್ತು ಜಾಯ್ನ್ ಆಗಿದ್ದಾರೆ. ಅದರಿಂದ ಮಾರ್ಕ್ ಸಿನಿಮಾ ಗೆದ್ದೋಯ್ತು ಗುರು. ಎಂಟ್ರಿ ಸೀನಲ್ಲೇ ಮಾರ್ಕ್ ಸಿನಿಮಾ ಗೆದ್ದಿದೆ. ನೆಗೆಟಿವ್ ಕಮೆಂಟ್ಸ್ಗೆ ಫ್ಯಾನ್ ವಾರು ಸ್ಟಾರ್ ವಾರ್ ಯಾವುದೂ ಇಲ್ಲ. ಕನ್ನಡ ಇಂಡಸ್ಟ್ರಿ ಗೆದ್ದಾಯ್ತು ಗುರು. ಇವತ್ತೇ ಹೊಸ ವರ್ಷ ಎಲ್ರಿಗೂ ಅಷ್ಟು ಸಖತ್ತಾಗಿದೆ. ಖಂಡಿತ ಬ್ರದರ್. ಅಲ್ಲಿ ಫೇಕ್ ಅಕೌಂಟ್ ಮಾಡ್ಕೊಂಡು ಬ್ಯಾಡ್ ಕಾಮೆಂಟ್ ಹಾಕೋದು, ನೆಗೆಟಿವ್ ಪೋಸ್ಟ್ ಹಾಕೋರು ಒಬ್ಬನು ಬಂದಿಲ್ಲ ಇಲ್ಲಿ. ನಿಜವಾದ ಡಿ ಬಾಸ್ ಅಭಿಮಾನಿಗಳು ಇಲ್ಲಿದ್ದಾರೆ ನೋಡಿ. ಡೆವಿಲ್ಗೆ ಅವರು ಸಪೋರ್ಟ್ ಮಾಡಿದ್ರು, ಸುದೀಪ್ ಅಣ್ಣ ಅಭಿಮಾನಿಗಳು ಇವತ್ತು ಮಾರ್ಕಿಗೆ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ನಾವೆಲ್ಲ ಒಂದೇ ಅಣ್ಣ ತಮ್ಮದಿರ್ತಾರ. ಪರಿಸ್ಥಿತಿ ಅವ್ರನ್ನ ದೂರ ಮಾಡಿದೆ. ಒಂದಲ್ಲ ಒಂದಿನ ಇವತ್ತು ನೋಡಿ ಥಿಯೇಟ್ರ್ ಹತ್ರ ಡೆವಿಲ್ ಆ ಥಿಯೇಟ್ರಲ್ಲಿದೆ, ಮಾರ್ಕ್ ಈ ಥಿಯೇಟ್ರಲ್ಲಿದೆ. ಇನ್ನೊಂದು ದಿನ ಡಿ ಬಾಸ್ ಅವರು ಕಿಚ್ಚವರು ಒಂದೇ ಕಾರಲ್ಲಿ ಬರ್ತಾರೆ. ಆ ದಿನಕ್ಕೆ